ಸುಣ್ಣ ಇತ್ತಲ್ಲ ಬೇ ಅದ್ರಾಗ ತಂಬಾಕದು ಇಷ್ಟದಾಗ ನಮ್ಮ ಅತ್ತೆ ನೋಡಿದ್ರಲ್ಲ ನಮ್ಮ ಅತ್ತೆ ಮಗಳಕ್ಕೆ ಇವಾಗ ಅಜ್ಜಾರೂರಿಗೆ ಹೋಗ್ತಾ ಇದ್ದೀನಿ. ಬಸ್ ತಂಗುದಣ ಗುಂಡಗಟ್ಟಿ ಅಂತೇಳಿ. ಸೊ ನೋಡಿ ಎಂಟ್ರೆನ್ಸ್ ಯಾವ ಥರ ಇದೆ ಅಂತೇಳಿ. ಎಂಟ್ರೆನ್ಸ್ ಶ್ರೀ ಕಲ್ಲೇಶ್ವರ ಶ್ರೀ ಶನೇಶ್ವರ ಮಹಾದ್ವಾರ ಗುಂಡಗಟ್ಟಿ ಶನೇಶ್ವರ ಯುವಕ ಭಜನಾ ಮಂಡಳಿ. ಸೊ ಇಲ್ಲಿ ಶನಿ ದೇವ್ರದ್ದು ಸಿಕ್ಕಾಪಟ್ಟೆ ಜೋರು. ಶನಿ ದೇವಸ್ಥಾನದ ಏನಾದರೂ ಇದ್ದರೆ ನಿಮಗೇನಾದರೂ ಇದ್ದರೆ ಸೊ ಬರ್ಬೋದು. ಮಾಸೂರಿಂದ ಬಂದು ನಿಮಗೆ ಯಾರೇ ಗುಂಡಗಟ್ಟಿ ಅಂತ ಹೇಳಿದ್ರೆ ಹೇಳ್ತಾರೆ ಗುಂಡಗಟ್ಟಿ ಅಂತ. ರಟ್ಟಳ್ಳಿ ಮಾಸೂರು ಇದೆಯಲ್ಲ, ಮಾಸೂರಲ್ಲಿ ಬಂದು ಕೇಳಿದ್ರೆ ಹೇಳ್ತಾರೆ. ಮಾಸೂರಿಂದ ನಿಮಗೆ ಆಟೋಗಳ ವ್ಯವಸ್ಥೆ ಆರಾಮಾಗಿದೆ. ಆಟೋಗಳು ಸಿಕ್ಕಾಪಟ್ಟೆ ಬರ್ತವೆ, ಬಸ್ಸು ಇದ್ದಾವೆ. ಯಾವುದೇ ಕಾರಣಕ್ಕೂ ನಾವು ಮರೆಯೋಕ್ಕಾಗಲ್ಲ. ಸೊ ಅಷ್ಟು ಫೀಲಿಂಗ್ಸು ಏನಪ್ಪ ಅಂದರೆ ನಾವು ಅಪ್ಪಾಜಿ ಭಾಳ ಇದ್ದಿದ್ದು ಇಲ್ಲೇ. ಸೊ ಅಜ್ಜನ ಜೊತೆನೇ. ನಾವು ಅಜ್ಜನ ಹೆಸರು ಉಜ್ಜನಗೌಡ ಅಂತೇಳಿ. ನಮ್ಮ ಅಪ್ಪಾಜಿ ಅಜ್ಜಿ ಮನೆ ಇದು ಉಜ್ಜನಗೌಡ ಅಂತ ಅಜ್ಜ. ಸೊ ಸರ್ವೆ ಮಾಡ್ತಿತ್ತು ಏನಪ್ಪ ಹೊಲ ಅದೇನೇ ಇದ್ದರೂ ಸರ್ವೆ ಮಾಡ್ತಿತ್ತು ನಮ್ಮ ಅಜ್ಜ. ಸಿಕ್ಕಾಪಟ್ಟೆ ಇಂಟೆಲಿಜೆಂಟು. ಮತ್ತು ಇಂಗ್ಲೀಷ್ ಅಂಕೆ ಯೂಸ್ ಮಾಡ್ತಿದ್ದಿಲ್ಲ, ಇಂಗ್ಲೀಷ್ ಅಕ್ಷರಗಳ್ನ, ಕನ್ನಡ ಅಕ್ಷರಗಳನ್ನ ಯೂಸ್ ಮಾಡ್ತಾಯಿತ್ತು ನಮ್ಮ ಅಜ್ಜ. ಒಂದು ಹೊಲಕ್ಕೆ ಕರ್ಕೊಂಡು ಹೋದರೆ ನೀವು ನಂಬಲ್ಲ, ಒಬ್ಬೊಬ್ರು ಹೊಲದವರು ಗೌರ್ಮೆಂಟ್ನವ್ರು ಬಂದು ಹೊಲನ ಅಳತೆ ಮಾಡಿ ಹೋದರೆ ಮತ್ತು ನಮ್ಮ ಅಜ್ಜ ಹೋಗಿ ಅಳತೆ ಮಾಡಬೇಕು. ನಮ್ಮ ಅಜ್ಜ ಅಳತೆ ಮಾಡಿದರೆ ಪರ್ಫೆಕ್ಟ್ ಅದು. ಸೊ ಆ ರೇಂಜಿಗೆ ಹೆಸರು ಮಾಡಿತ್ತು, ಸುತ್ತಮುತ್ತ ಒಳ್ಳೆ ಹೆಸರು ಮಾಡಿತ್ತು. ಬಟ್ ಪ್ರೆಸೆಂಟ್ ಇವಾಗ ನಮ್ಮ ಜೊತೆಗಿಲ್ಲ, ಅದೊಂದು ಬೇಜಾರು. ಹಾಗೆ ನಮ್ಮ ಅಪ್ಪಾಜಿ ಮನೆ ಆಗಿರ್ಬೋದು, ಹೊಲ ಆಗಿರ್ಬೋದು, ಅದನ್ನೆಲ್ಲ ನನ್ನ ಹೆಸರಿಗೆ ಒಂದು ಸ್ವಲ್ಪನೂ ಇದು ಬರ್ದಂಗೆ ಎಲ್ಲ ಅಜ್ಜನೇ ಮಾಡಿದ್ದು. ನಮಗೆ ಆ ಏಜ್ನ ನಮಗೆ ಏನು ಗೊತ್ತಿದ್ದಿಲ್ಲ, ಎಲ್ಲಿ ಹೋಗ್ಬೇಕು ಏನು ಎತ್ತ ಅಂತೇಳಿ. ಸೊ ಎಲ್ಲ ಮಾಡಿಸಿ ನಮ್ಮ ಅಜ್ಜ ಕೇಳ್ತಿದ್ದು ಒಂದೇ, ಒಂದು ಕಟ್ ಬೀಡಿ ಕೊಡಿಸು ಅಷ್ಟೇ. ನಮ್ಮ ಅಜ್ಜನ ಡಿಮ್ಯಾಂಡ್ ಒಂದು ಕಟ್ ಬೀಡಿ ಕೊಡಿಸಿದ್ರೆ ಮುಗೀತು. ನಮ್ಮ ಅಜ್ಜ ಫುಲ್ ಖುಷು. ಸೊ ಒಳ್ಳೆ ಹೆಸರು ಮಾಡಿತ್ತು ಅಕ್ಕಪಕ್ಕ. ಉಜ್ಜನಗೌಡ ಅಂದ್ರೆ ಅಷ್ಟು ಹೆಸರಿದೆ ನಮ್ಮ ಅಜ್ಜಂದು. ಸೊ ಒಳ್ಳೆ ಮನುಷ್ಯ, ತಳ್ಳಗಿತ್ತು, ಭಾಳ ಶಾರ್ಪು. ಇವಾಗ ಪ್ರೆಸೆಂಟ್ ಮನೆಗೆ ಫೋನ್ ಮಾಡಿದ್ದೆ ನಮ್ಮ ಮಾವರಿಗೆ. ನಮ್ಮ ಮಾವರೆಲ್ಲ ಹೊಲಕ್ಕೆ ಹೋಗಿದ್ದಾರೆ. ಸಿಕ್ಕಾಪಟ್ಟೆ ದುಡ್ಮಾನ್ರು, ಬರೀ ಹೊಲ ಮನೆ. ಸೊ ಸಿಕ್ಕಾಪಟ್ಟೆ ದುಡ್ಮಾನ್ರು. ಇವಾಗ ಹತ್ತಾರಿದ್ದಾರೆ. ಸೊ ಬನ್ನಿ ಮನೆಗೆ ಹೋಗಿ ಸಿಗ್ತೀನಿ. ಗೋಪುರದಲ್ಲೂ ಬ್ಯಾಟ್ರಿ ಇಲ್ಲ. ಇದೆ ನಮ್ಮ ಮಾವರ ಮನೆ ಫುಲ್ ಇದು. ನಿನ್ನೆ ಬಂದಾರ ತವ್ರ ಮನೆಗೆ ಹೋಗಿಲ್ಲ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 15 ವರ್ಷ ಆದ, 20 ವರ್ಷ ಆದ ಇಲ್ಲಿ ಬಂದು. ನೀನು ಹಳೆ ಮನೆಗೆ ಯಾವಾಗ ಬಂದೇ ಅಲ್ಲ ಬಿಡ, ನೀವೇ ಬಂದೆ. ಅಲ್ಲಿ ತವ್ರ ಮನೆಗೆ ಹೋಗಿದ್ದೆ ಅಲ್ರಿ, 13 ವರ್ಷ ಆಯ್ತು. ಅದಕ್ಕೆ ಅಜ್ಜಿ ಮನೆ ಎಲ್ಲ ಅಲ್ಲೊಂದು 18 ಮನೆ ಮಾಡ್ಕೊಂಡು ಕರ್ನಾಲಿ ಹೋಗಿ ಉಳ್ಕೊಂಡು ಬೆಳಗ್ಗೆ ಬಂದು ಉದಳೆ ಬಂದು ಈ ಕಡೆ ಬಂದು ಇನ್ನು ಸೀದಾ ದಾವಣಗೆರೆ. ನಮ್ಮ ಅತ್ತಾರ ನಮ್ಮ ಮಾಮಸ್ ಮನೆ ಇದು. ನಮ್ಮ ಅಜ್ಜ ಅಂತಿದ್ನಲ್ಲಪ್ಪ. ನಮ್ಮ ಅಜ್ಜ ಲೇಟ್ ಐತೆ ಅಂದ್ಮೇ ವಿಡಿಯೋದ ಬರೋದನ್ನ ಹೇಳಿದ್ನಲ್ಲ, ಉಜ್ಜಪ್ಪ ನಮ್ಮ ಅಜ್ಜ ಅಂತ. ಉಜ್ಜನಗೌಡರು ಇವರೇ ನಮ್ಮ ಅಜ್ಜ, ತಳ್ಳಗೆ ಉಜ್ಜನಗೌಡರು. ಅದು ಬಿಟ್ರೆ ನೆಕ್ಸ್ಟ್ ನಮ್ಮ ಅತ್ತೆ, ನಮ್ಮ ದೊಡ್ಡತ್ತಿ ಇದು. ನಮ್ಮ ದೊಡ್ಡತ್ತಿ ಇದು ನಮ್ಮ ಸಣ್ಣತ್ತಿ. ನೀವು ಆಮೇಲೆ ಬಂದ ಈ ಹತ್ತಿದ ಭಾಳ ನೆನಪು. ಈ ಹತ್ತಿದ ಐತಿ ಇಲ್ಲ ಅಂತಲ್ಲ, ಈ ಹತ್ತಿ ಸಿಕ್ಕಾಪಟ್ಟೆ ಹಳೆ ಮನೆ ಇತ್ತಿನ. ಈ ಮನೆಗಿಂತ ಹಳೆ ಮನೆ ಇತ್ತು. ಅಲ್ಲಿ ನಮ್ಮ ಲೈಫ್ನಾಗ ಏನಪ್ಪ ರೊಟ್ಟಿ ಅಂದ್ರೆ ಬರೋದೇ ಗುಣಗಟ್ಟಿ. ಸೊ ಲೈಫ್ನ ಮರೆಯೋಕ್ಕಾಗಲ್ಲ. ಅದು ನೆಕ್ಸ್ಟ್ ಯಾವಾಗ ಒಂದು ಸರಿ ಹೇಳ್ತೀನಿ. ಸೊ ಇವ್ರ ಅಪ್ಪಾಜಿ ಅಂದ್ರೆ ಅಜ್ಜನ ಅಪ್ಪಾಜಿಯರು, ಅಮ್ಮ ಅಪ್ಪಾಜಿ ಅಮ್ಮ. ಈ ಹುಡುಕಿರೋ ತಲೆಗಳು ಸಿಗಲ್ಲ. ನಿನ್ನ ಹೆಸರು ಬಿಂದು, ನಿನ್ನ ಹೆಸರು ಮೇಘನ, ನಿನ್ನ ಹೆಸರು? ನಮ್ಮ ಅವ್ರ ಮನೆಗೆ ರೊಟ್ಟಿ. ಸೊ ಹೇಳಿದ್ನಲ್ಲ ನಿಮಗೆ. ಇನ್ನೊಂದು ಇಷ್ಟು ಹೇಳ್ಬೇಕು, ಹೇಳ್ತಾನೆ ಒಂದು ಸೆಕೆಂಡ್. ಸೊ ಅದು ಈ ಮನೆಗಿಲ್ಲ, ಭಾಳ ಹೊಸ ಮನೆಗೆ, ಹಳೆ ಮನೆಗೆ ಹಿಂಗಪ್ಪ ಅಂದರೆ ಹಿಂಗಿದ್ದಿಲ್ಲ. ಅದೊಂದು ಹಳೆ ಮನೆಗೆ ಗೊತ್ತಿರ್ತಲ್ಲ ಹೆಂಗೆ ಅಂತೇಳಿ. ಒಲೆಗೆ ಬಂದ್ರೆ ಸೀದಾ ಬಂದು ತಟ್ಟಿ ಬಿಡ್ಬೇಕು, ಹಂಗೆ ತಿಂತಿದ್ವು ಅವಾಗ. ನನ್ನ ಇಷ್ಟ ಇರೋದೇನಪ್ಪ ಅಂದ್ರೆ ಒಂದು ದಿವಸ ಅವಾಗ ಕೋಟೆಗೆ ಅಡ್ಡಾಡ್ತಿದ್ದೆ. ಅದೇ 7 ರೊಟ್ಟಿ ತಿಂದೋದಾನ ಇಲ್ಲಿ ಗುಣಗಟ್ಟಾಗ. 7 ರೊಟ್ಟಿ ತಿಂದಾನು. ರಾತ್ರಿ ಹೋಗಿ ದಾವಣಗೆರೆ ಊಟ ಮಾಡಿದ್ದು ನಾನು. ರೊಟ್ಟಿ ಅಂದರೆ ಫಸ್ಟ್ ನೆನಪಾಗೋದೇ ನಮಗೆ ಗುಣಗಟ್ಟಿ. ಊಟ ಮಾಡಿ ಸಿಗ್ತೇನೆ ನಿಮಗೆ. ಗುಣಗಟ್ಟಕ್ಕೆ ಆರಾಮ ಅಲ್ಲ, ಗುಣಗಟ್ಟಾಗ ಆರಾಮ ಅನ್ನೋಂಗಿಲ್ಲ. ಅಡಿಕೆ ಲೆಕ್ಕ ನೋಡ್ರಿ ಅಜ್ಜಿ ಹೆಸರು ಗಿರ್ಜಮ್ಮಜ್ಜಿ. ಅಡಿಕೆ ಐತಿ, ಎಲೆ ಐತಿ, ತಂಬಾಕು ಐತಿ. ಅಲ್ಲ, ಎಲೆ ಐತಿ, ಸುಣ್ಣ ಐತಿ, ತಂಬಾಕು ಐತಿ. ಅಡಿಕೆ ಗಿಡಕ್ಕೆ ಬಂದತ್ತ ಮತ್ತೆ ಮನೆಗೆ. ಈ ಅಡಿಕೆ ಲೆಕ್ಕ ಅಂತ ಮಕ್ಕ ಮಾಡೋ ಸುಮ್ಮನೆ. ಸುಣ್ಣ ಇತ್ತಲ್ಲ ಬೇ ಅದ್ರಾಗ, ತಂಬಾಕದ ನೋಡಿ. ಬರೀ ಅಡಿಕೆ ನಿನ್ನೆ
ನೋಡ್ರಿ ಅಜ್ಜಿ ಅಡಿಕೆಲಾಗಿನಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೈತಿ. ಈ ಏನಾಗ ಅಡಿಕೆಲಾಕಿ ಅಂತೈತಿ. ಎಲ್ಲ ಇದೆ ಲಾಸ್ಟ್. ಫೈನಲಿ ನಮ್ಮಮ್ಮ ನಾನು ನಿನ್ನೆ ಕರ್ಕೊಂಬಂದಿದ್ದು. ನಿನ್ನೆ ಫುಲ್ ಅಡ್ಡಾಡ್ಕೊಂಡು ನಿನ್ನೆ ಒಂದು 18 ಮನೆ. ಸೊ ಇವತ್ತು ಗಂಡನ ಮನೆಗೆ ಹೋಗಿ ಇಲ್ಲಿ ಅಜ್ಜರ ಮನೆಗೆ ಬಂದು ಇವಾಗ ರಿಟರ್ನ್ ದಾವಣಗೆರೆಗೆ. ಇವಳು ಬಂದು ನೋಡ್ತಾವಳೆ. ಇವಾಗ ಇನ್ನೇನು ಹೋಗೋ ಪ್ರೋಗ್ರಾಮು. ಇನ್ನೇನು ಇಲ್ಲಿ ಬಿಟ್ವಿ ಅಂದರೆ ಇನ್ನೊಂದು 2 ತಾಸು ದಾವಣಗೆರೆ ಐತಿನ ಅಲ್ಲಿ ಇಟ್ಟಾಳ. ಅಲ್ಲಿ ಇಷ್ಟದಾಗ ನಮ್ಮ ಅತ್ತೆ ನೋಡಿದ್ರಲ್ಲ, ನಮ್ಮ ಅತ್ತೆ ಮಗಳಕ್ಕೆ ಆಯ್ ಮಾಡಿ ಒಂದ್ಸರಿ ಹಾಯ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಮಾಡಲ್ಲ. ಎಲ್ಲರೂ ಅಪ್ಲೋಡ್ ಮಾಡ್ತಾನೆ ನೋಡು. ಹಾಯ್ ಅಂದರೆ ಅಪ್ಲೋಡ್ ಮಾಡಲ್ಲ. ಹಂಗಾರೆ ಹಾಕ್ತೇನೆ ಹೋಗಿ. ಅಲ್ಲಿ ಹಾಕಿದ್ಮೇಲೆ ನೀನು ನೋಡ್ಬೇಕು ಯೂಟ್ಯೂಬ್ನಾಗ, ನಾನಲ್ಲ. ಹಂಗಾರೆ ಹಾಕ್ತಾನೆ. ಕರೆದ್ರೆ ಅಂದ್ರೆ ಬರಲ್ಲ ನೋಡೋ. ವಿಡಿಯೋ ಹಾಕಿದ್ಮೇಲೆ ಎಲ್ಲ ಬರ್ತೀನ ನೋಡ್ತಾನೆ. ಮತ್ತು ಕರೆದ್ರೆ ಬರಲ್ಲ ಅದ. ಹಾಂ, ದೇವ್ರ ಮೇಲೆ ಭಕ್ತಿ ಜೋರೈತಿ. ಗಂಗಮ್ಮ ಹೊಂಡದ ಕಮ ಲೆಟ್ಸ್ ಗೋ. ಏನೈ ಎದು ಹೋಗನ್ ಬಾ ಹೋಗಮ್ಮ ನಿಮ್ಮ ಜೈಲೇ ಮದುವೆ ಹೆಚ್ಚಿ. ಸೊ ಫೈನಲಿ 4:15 ಮತ್ತೆರವರಿಂದ ಪ್ರಯಾಣ ಸ್ಟಾರ್ಟು ದಾವಣಗೆರೆ ಕಡೆಗೆ. ಸೊ ಫೈನಲಿ ನಿನ್ನೆ ದಾವಣಗೆರೆ ಬಿಟ್ಟದ್ದು. ನಿನ್ನೆ ಬೆಳಗ್ಗೆ 8 ಗಂಟೆಗೆ ಬಿಟ್ಟು 10 ಗಂಟೆಗೆ ನಮ್ಮ ದೊಡ್ಡಪ್ಪರ ಮನೆ ಬಂದು ಎಲ್ಲ ಮುಗಿಸ್ಕೊಂಡು ತವ್ರ ಮನೆ ಆಯ್ತು, ಗಂಡನ ಮನೆ ಆಯ್ತು, ಸೊ ಅಜ್ಜನ ಮನೆ ಎಲ್ಲ ಮುಗಿಸ್ಕೊಂಡು ಇವಾಗ ಡಿಸ್ಕವರ್ 125 ರಿಟರ್ನ್ ದಾವಣಗೆರೆ ಹೊಂಟಿವಿ. ಇನ್ಮೇಲೆ ಏನು ವಿಡಿಯೋ ಕವರ್ ಮಾಡೋಕೆ ಹೋಗಲ್ಲ. ಸಿಂಪಲಾಗಿ ಸೀದಾವ ದಾವಣಗೆರೆ ರೀಚ್ ಆಗಬೇಕು. ರೀಸನ್ ಏನಪ್ಪ, ಅರ್ಜೆಂಟ್ ಏನಿಲ್ಲ. ಮತ್ತು ರಾಣೆಮನೆಯವ್ರಿಗೆ ಹೋಗಿ ಮತ್ತೆ ಅಲ್ಲಿ ವಿಡಿಯೋ ಕವರ್ ಮಾಡೋಕ್ಕಲ್ಲ. ಇವತ್ತು ಈ ವಿಡಿಯೋ ನೀವು ಲೇಟಾಗಿ ನೋಡ್ತಿರ್ತೀರ. ರಾಣೆಮನೆ ಗಣಪತಿ ಹೋಗೋ ದಿವಸ ನಾವಿನ್ನು ಇಲ್ಲಿ ಊರಲ್ಲಿರೋದು. ಇವಾಗ ರಿಟರ್ನ್ ದಾವಣಗೆರೆ ಹೋಗ್ತಾಯಿದ್ದೀನಿ. ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫೈನಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ರೆಸೆಂಟ್ 4:15 ದಾವಣಗೆರೆ ಹೋಗೋಕ್ಕೆ ಒಂದು 6:30 ಹತ್ತತ್ರ ಆಗುತ್ತೆ. 6:30 6:45. ಸೊ ಹಂಗೆ ಮತ್ತೇನು ವಿಡಿಯೋ ಕವರ್ ಮಾಡೋಕ್ಕೋಗಲ್ಲ. ಗೋಪ್ರೋ ಸ್ವಿಚ್ ಆಫ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನೇನಿದ್ರು ಆರಾಮಾಗಿ ಅಮ್ಮನ ಕರ್ಕೊಂಡು ರೀಚ್ ಮಾಡಿಸೋದು. ಗಂಗಮ್ಮ ಖುಷಿನಾ? ಸಿಕ್ಕಾಪಟ್ಟೆ ಖುಷಿ. ಅಮ್ಮ ತಲೆ ಹಾಕ್ಕೊಂಡು ಜರ್ಕಿನಕ್ಕೆ ರೆಡಿ ಎಲ್ಲಿ ಮಾಡಿ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರೋದೆ. ಸೊ ಸಿಗೋಣ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ. ಬಾಯ್ ಬಾಯ್. ಬಾಯ್ ಮಾಡಿ ಗಂಗಮ್ಮ. ನೀನು ಬಾಯ್ ಮಾಡಿ ನಡೀತೈತಿ.